ಎಷ್ಟೋ ದಿನ ಆದಮೇಲೆ ಸರೋಜರ ಮನೆ ಹತ್ರ ಬರ್ತಾ ಇದ್ದೀನಿ. ಆ ಕಮಲ ಬಂದು ಹೇಳ್ತು ಅವಳಿಗೆ. ಅವಳಿಗೆ ಮಾತಿಗೆ ಬೆಲೆ ಕೊಟ್ಟು ಬಂದಿದ್ದೀನಿ. ಇಲ್ಲಿ ನನಗೆ ಏನಾಗುತ್ತೋ ಏನೋ ಅಂತ ಭಯವಾದಂಗೆ ಆಗ್ತೈತೆ. ನಮ್ಮಮ್ಮನೂ ಮಾತು ಕೇಳಲ್ಲ, ಈ ಸರೋಜನೂ ನನ್ನ ಮಾತು ಕೇಳಲ್ಲ. ಇವರಿಬ್ರು ಮಧ್ಯದಾಗೆ ನಾನು ಅಯ್ಯೋ ಅನ್ಬೇಕು. ಏನೋ ಕೊನೆ ಪ್ರಯತ್ನ ಆ ಕಮಲ ಹೇಳಿದ್ಲು ಅಂತೇಳಿ ಇಲ್ಲಿಗೆ ಬಂದಿದ್ದೀನಿ. ನೋಡೋಣ ಏನಾಗುತ್ತೆ ಅಂತನ. ಈಗ ಹುಡುಗಿ ಮನೆಯಲ್ಲೇ ಐತೋ ಇಲ್ವೋ, ಏನು ಮಾಡೋದು, ಯಾರನ್ನೂ ಕರೆಯೋದು, ಮನೆ ಹೊರಗಡೆ ಯಾರೂ ಇಲ್ವಲ್ಲಪ್ಪ. ಸರೋಜಾ, ಅಯ್ಯೋ ಬೇಡ ಬೇಡ, ನನ್ನ ಹೆಂಡ್ತಿನ ಕರೆಯೋದು ಬೇಡ, ಆ ಕಮಲನ್ನೇ ಕರೆಯೋಣ. ನನ್ನ ಹೆಂಡ್ತಿನ ನನ್ನೇನಾದರೂ ನೋಡಿದ್ರೆ ಇಲ್ಲಿ ಬಾಯಿಗೆ ಬಂದಂಗೆ ಮಾತಾಡ್ಬಿಡ್ತಾಳೆ. ಆ ಹುಡುಗಿ ಐತೋ ಇಲ್ವೋ. ಕಮಲ ಕಮಲ ಕಮಲ, ನೀನ್ ಯಾಕೋ ಬಂದೆ ಇಲ್ಲಿಗೆ? ನನ್ನ ಮಗಳು ನಾ ಮದ್ವೆ ಮಾಡ್ಕೊಂಡು ಹೋಗ್ಬೇಕಾದ್ರೆ ಚೆನ್ನಾಗಿ ಇಕ್ಕಂತೀನಿ ಅತ್ತೆ ಮಾವ, ನಿನ್ ಮಗಳಿಗೆ ಏನು ತೊಂದರೆ ಆಗ್ದಂಗೆ ಇಕ್ಕಂತೀನಿ ಅಂತ ಹೇಳ್ಬಿಟ್ಟು ಮದ್ವೆ ಆಗಿ 1 ವರ್ಷನೂ ನೆಟ್ಟಿಗೆ ಸಂಸಾರ ಮಾಡ್ಲಿಲ್ವಲ್ಲೋ, ಬರೀ ಜಗಳ ಜಗಳ. ನನ್ನ ಮಗಳು ನಿಮ್ಮ ಮನೆಗೆ ನೆಮ್ಮದಿಯಾಗಿ 1 ದಿವಸನೂ ಕೂಳ್ ತಿನ್ಲಿಲ್ಲ. ಈಗ ಯಾಕೋ ತಿರ್ಗಾ ಹುಡುಕೆ ಬಂದಿದ್ದೆ ಮಾನ್ಗೆಟ್ಟಾನೆ. ಯಾಕೆ ಬಂದಿದ್ದೆ ಇಲ್ಲಿಗೆ? ನಮ್ಮ ಮನೆ ತಕ್ಕೆ ಹೋಗ್ತಾ ಇರು, ಬರಬೇಡ್ರಿ ಅಂತ ಹೇಳಿದ್ದೆ ತಾನು ಅವತ್ತೇ ನಾನು. ನಿಮ್ಮ ಅಮ್ಮಗೂ ನಿನ್ಗೂ ಸರಿಯಾಗಿ ಉಗಿದ್ ಬಂದಿದ್ನಲ್ಲ ನನ್ನ ಮಗಳನ್ನ ಕರ್ಕೊಂಡ್ ಬರ್ಬೇಕಾದ್ರೆ. ಮತ್ತೆ ಯಾಕೋ ಬಂದೆ ಇಲ್ಲಿಗೆ? ಮನೆ ಮರಿಯೋದಿಲ್ವೇ ನಿಮ್ಗೆ? ಅಷ್ಟು ಹೋಗುತ್ರು ಮತ್ತೆ ಬಂದಿದ್ಯಲ್ಲ, ಅದೇನ್ ಮುಂತ ಮುಖ ಇಕ್ಕೊಂಡ್ ಬಂದಿದ್ಯಾ? ಏನ್ ಕತ್ಯೋ ಇಲ್ಲಿಗೆ ನಮ್ಮ ಮನೆ ತಕ್ಕನ? ಅಯ್ಯೋ ಅತ್ತೆ, ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ನಾವೇನೇನು ಏನಂತ ಅನ್ಯಾಯ ಮಾಡಿಲ್ಲ ನಿಮ್ಮ ಮಗಳಿಗೇನು. ಯಾಕೆ ಈ ಥರ ಮಾತಾಡ್ತಾ ಇದೆಯಾ? ಅಲ್ಲ ಅಳಿಯ ಅಂತನೂ ಯೋಚನೆ ಮಾಡ್ದಲೇ ಸ್ವಲ್ಪ ಮರ್ಯಾದಿಲ್ದಂಗೆ ಇಲ್ಲೇ ಬಾಗ್ಲಲ್ಲೇ ನಿಲ್ಲಿಸ್ಕೊಂಡು ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದೀರಲ್ಲ. ಸ್ವಲ್ಪ ಮೆತ್ತಗೆ ಮಾತಾಡ್ರಿ, ಯಾರನ್ನ ಕೇಳಿಸ್ಕೊಂಡಾರು ಏನು ಅನ್ಕಮಲ್ಲ ನನ್ನ ಬಗ್ಗೆನ. ಇನ್ನೂ ಏನು ಅನ್ಕೋಬೇಕು ನಿನ್ನ ಬಗ್ಗೆನ? ಅಲ್ಲ 2 ವರ್ಷ ಆಯ್ತು ನನ್ನ ಮಗಳನ್ನ ಮದುವೆ ಮಾಡ್ಕೊಂಡೋಗಿ, ಅದೇ 1 ದಿವಸನೂ ನನ್ನ ಮಗಳು ಹೊಟ್ಟೆ ತುಂಬ ಉಂಬ್ಲಿಲ್ವಲ್ಲ ನಿಮ್ಮ ಮನೆಯಾಗೆ. ನೀನು ಕಾಡ್ತಿಂದ ನಿಮ್ಮ ಅಮ್ಮನ ಕಾಡ್ತಿಂದನ. ಈಗ ಹೆಂಗೋ ಈಗ ಒಂದು 8-10 ತಿಂಗಳಿಂದ ತವ್ರ ಮನೆಗಿದ್ದು ಹೆಂಗೋ ನೆಮ್ಮದಿಯಾಗಿದ್ದಾಳೆ. ಈಗ ಆ ನೆಮ್ಮದಿನ ಹಾಳು ಮಾಡ್ಬೇಕು ಅಂತ ಬಂದಿದ್ದೆ ಇಲ್ಲಿಗ ನಾನು. ನೀನು ಯಾರೋ ಬರಕ್ಕೆ ಕೇಳ್ದಾರ ಇಲ್ಲಿಗೆ? ಹೋಗ್ತಾ ಇರು ನೀನು, ನನ್ನ ಕಣ್ಣಿಗೆ ಕಾಣಿಸ್ಕೋಬೇಡ ನೀನು. ನೋಡತ್ತೆ, ನೀನು ಸುಮ್ಮನೆ ಏನೇನೋ ಮಾತಾಡಬೇಡ, ಸ್ವಲ್ಪ ಸಮಾಧಾನ ಮಾಡ್ಕೊ. ನಿನ್ನ ಸೊಸೆ ಅದೇ ಕುಮಾರನ ಹೆಂಡ್ತಿ ಕಮಲ ಅಂತ, ಆ ಹುಡುಗಿ ನಮ್ಮ ಮನೆಗೆ ಬಂದಿತ್ತು ಹೋದ್ವಾರ. ಏನೋ ಒಂದ್ಸಲ ಬರ್ರಿ ಅಣ್ಣ ಮನೆ ಹತ್ರ ಮಾತಾಡೋಣ ಅಂತ ಹೇಳಿ ಕೇಳ್ಕೊಂತು. ಅದಕ್ಕೋಸ್ಕರ ಆ ಹುಡುಗಿ ಮಾತಿಗೆ ಬೆಲೆ ಕೊಟ್ಟು ಬಂದಿದ್ದೀನಿ ಅಷ್ಟೇನೆ. ನಾನೇನೇನು ನಿಮ್ಮ ಮೇಲೆ ಪ್ರೀತಿಯಿಂದನ ನಿಮ್ಮ ಮಗಳನ್ನ ಕರ್ಕೊಂಡು ಹೋಗೋಕ್ಕಾಗ್ಲಿ ಬಂದಿಲ್ಲ. ನಿನ್ನ ಮಗಳು ಅಷ್ಟೇನೆ ಆಟ ಜಾಸ್ತಿ ಮಾಡ್ತಾಳೆ. ಅದಕ್ಕೆ ಮಾತಿಗೆ ಅವಳ ಸಂಸಾರನ ಅವಳೇ ಹಾಳು ಮಾಡ್ಕೊಂಡಿದ್ದಾಳೆ. ಅದಕ್ಕೆ ನೀವು ನನ್ನ ಬೈದ್ರೆ ದೊಡ್ಡವ್ರು ಒಂದು ಮಾತು ಬೈತಾರೆ, ಅದಕ್ಕೆ ಎಲ್ಲನ ಸಿಟ್ಟು ಮಾಡ್ಕೊಂಡು ಹಿಂಗೆ ಮನೆ ಬಿಟ್ಟು ಬಂದರೆ ನಾನೇನು ಮಾಡೋಣ? ಅತ್ಲಾಗೆ ನಮ್ಮ ಅಮ್ಮನ ಕಡೆಗೂ ಮಾತಾಡೋಕ್ಕಾಗಲ್ಲ, ಇಲ್ಲಿ ಹೆಂಡ್ತಿ ಕಡೆಗೂ ಮಾತಾಡೋಕ್ಕಾಗಲ್ಲ. ಇವಳೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು, ಸೊಸೆಯಾಗಿ ಬಂದಿರೋಳು. ಅಷ್ಟಕ್ಕೇನೆ ಏನೋ ದೊಡ್ಡವ್ರು ಒಂದು ಮಾತು ಬೈತಾರೆ ಅನ್ಸರ್ಸ್ಕೊಂಡು ಹೋಗು ಅಂತ ಹೇಳಿದಕ್ಕೇನೆ ಬಂದ್ಬಿಟ್ಲು. ನಮ್ಮಮ್ಮ ಏನೋ ಗೊತ್ತಿಲ್ಲದೆ ಮಾತಾಡುತ್ತೆ, ಅಷ್ಟಕ್ಕೇನೆ ಹಿಂಗೆ ಮಾಡೋದ? ಅಷ್ಟೇನಾ? ಇನ್ನ ಹೇಳಿರೆ 1000 ಹೇಳ್ಬೋದು ನಿಂದು ನಿಮ್ಮ ಅಮ್ಮ ಇಂದನು. ಯಾರನ್ನೂ ಮಾತಾಡ್ಸಂಗಿಲ್ಲ. ಯಾರನ್ನ ಗಂಡಸ್ರು ಯಾರನ್ನ ಮಾತಾಡ್ಸಿದ್ರೆ ಅದಕ್ಕೆ ಅನುಮಾನ. ನಿಮ್ಮ ಅತ್ತಿಗೂ ನಿಮ್ಮ ಅಮ್ಮಗೂ ನಿನಗೂ. ನಿಮ್ಮ ಅಮ್ಮ ಏನು ಹೇಳ್ದಾಳ ಅದಕ್ಕೆ ತಲೆ ಗುಣಕ್ಕೆ ಹಾಕ್ತೀಯ ನೀನು. ನೀನೇನು ಕಮ್ಮಿನಾ? ಸುಮ್ಮನೆ ಹೋಗು. ಅಯ್ಯೋ ಅತ್ತೆ, ಈಗ ಹಳೇದೆಲ್ಲ ಕೆದಕಂಗೆ ಕುಕೊಂಡ್ರೆ ಕೆದಕ್ತಲೇ ಇರ್ಬೋದು. ನಾವೊಂದು ಹೇಳಿದ್ರೆ ನೀವೊಂದು ಹೇಳ್ಬೋದು. ಸುಮ್ಮನೆ ಹಳೇದೆಲ್ಲ ಮರ್ತ್ಬಿಟ್ಟು ಈಗ ಮುಂದೆ ಆಗಬೇಕಾಗಿರೋದನ್ನ ಯೋಚನೆ ಮಾಡೋಣ. ಅದಕ್ಕೋಸ್ಕರನೇ ನಾನು ಇಲ್ಲಿಗೆ ಬಂದಿರೋದು. ಎಷ್ಟು ದಿನ ಅಂತ ಹೇಳಿ ಹಿಂಗೆ ನೀವು ದೂರ ಇರೋಕ್ಕಾಗುತ್ತೆ ಹೇಳ್ರಿ? ಅದಕ್ಕೆ ಬಂದಿದ್ದೀನಿ. ಆ ಹುಡುಗಿ ಕಮಲ ತುಂಬ ಅರ್ಥ ಆಗೋ ಥರ ನನಗೆ ಹೇಳೈತೆ, ಅದಕ್ಕೆ ನಾನು ಅರ್ಥ ಮಾಡ್ಕೊಂಡು ಬಂದಿದ್ದೀನಿ. ಸುಮ್ಮನೆ ನೀವು ಜಗಳ ತೆಗಿಯಕ್ಕೆ ಹೋಗ್ಬೇಡ್ರಿ ಮತ್ತೇನು. ಅವಳು ಕಮಲ ನಿನ್ನೆ ಮೊನ್ನೆ ಬಂದಿರೋಳು. ನೀನು ನೋಡಿಲ್ಲ, ನಿನ್ನ ಅವಳು ನೋಡಿಲ್ಲ, ಅವಳನ್ನ ನೀನು ನೋಡಿಲ್ಲ. ಅವಳೇನು ನಿಮ್ಮ ಊರಿಗೆ ಬಂದಿರೋದು? ಯಾವಾಗಲೂ ಬಂದಿದ್ಲು ನನಗೆ ಹೇಳ್ದಲ್ಲೇನೇನೆ. ಸುಮ್ಮನೆ ಹೋಗ್ತಾ ಇರು. ಅವಳು ಹೇಳಿದ್ಲು ಅಂದ ತಕ್ಷಣ ನಿನ್ನ ಆರತಿ ಮಾಡಿ ಮನೆ ಕರ್ಕೊಂತೀವಿ ಅಂತ ತಿಳ್ಕೊಂಡಿದ್ಯೇನು ಅಳಿಯ ಅಂತಾನ? ನಿನ್ನ ಯಾವತ್ತ ನಾವು ಮರ್ತು ಸುಮ್ಮನೆ ಆಗಿದ್ದೀವಿ. ಹೋಗ್ತಾ ಇರು ನೀನು. ನಿನಗೂ ನಮಗೂ ಸಂಬಂಧನೇ ಇಲ್ಲ. ಆ ಕಮಲ ಹೇಳಿದ ತಕ್ಷಣ ನಿನ್ನ ಮನೆಗೆ ಬಿಟ್ಕೊಂತೀವ? ಅವಳು ನಿನ್ನೆ ಮೊನ್ನೆ ಬಂದಿರೋಳು. ಅವಳು ಹೇಳಿದ ತಕ್ಷಣ ನಿನ್ನ ನಾವು ಕ್ಷಮಿಸಲ್ಲ. ಹೋಗ್ತಾ ಇರು. ಅಯ್ಯೋ ಅತ್ತೆ, ಅವು ಕಮಲಾನು ನಿಮ್ಮ ಸೊಸೆ ತಾನೇ, ಕುಮಾರನ ಹೆಂಡ್ತಿ. ನನಗೂ ಅವ್ರಿಗೆ ಗೊತ್ತಿರಲಿಲ್ಲ. ನಮ್ಮ ಮನೆಗೆ ಬಂದು ಮಾತಾಡಿದ್ಮೇಲೆ ಗೊತ್ತಾಗಿದ್ದು ನಿಮ್ಮ ಸೊಸೆ ಅಂತಾನ. ಆ ಹುಡುಗಿ ಏನೋ ಹೇಳೋದು ಸರಿ ಅಂತ ಅನ್ನಿಸ್ತು, ಅದಕ್ಕೋಸ್ಕರ ಬಂದೆ ಅಷ್ಟೇ, ಆ ಹುಡುಗಿ ಮಾತಿಗೆ ಬೆಲೆ ಕೊಟ್ಟು. ಆದರೆ ನೀವು ನೋಡಿದ್ರೆ ಈ ಥರ ಮಾತಾಡ್ತಾ ಇದ್ದೀರಾ. ಆಯಿತು ಬಿಡಿ, ನಾನು ಹೋಗ್ತೀನಿ. ನೀವು ಈ ಥರ ಮಾತಾಡ್ತೀರಾ ಅಂತ ತಿಳ್ಕೊಂಡಿರಲಿಲ್ಲ. ಏನೋ ಆ ಹುಡುಗಿ ಅಷ್ಟು ಬೇಡ್ಕೊಂತಲ್ಲ, ಬರ್ರಿ ಅಣ್ಣ ಅಂತ ಹೇಳಿ ಬಂದಿದ್ದು. ನೀವು ಈ ಥರ ಮಾತಾಡ್ತೀರಾ ಅಂದಿದ್ರೆ ನಾನು ಬರ್ತಾನೆ ಇರಲಿಲ್ಲ. ನಿಮ್ಮ ಮಗಳನ್ನ ನಿಮ್ಮ ಮನೆಗೆ ಇಟ್ಕೊಳ್ರಿ, ನಾನು ಹೋಗ್ತೀನಿ. ಅಯ್ಯೋ, ಇದೇನಿದು? ಇವಣ್ಣ ಮನೆ ಹತ್ರ ಬಂದು ಹೋಗ್ತೈತೆ. ನಮ್ಮ ಅತ್ತೆಗೆ ಏನಪ್ಪ ಬದುಕಿದ್ದೆ ಐತೋ ಇಲ್ವೋ? ನಾನು ಹೇಳಿದಕ್ಕೆ ಬಂದಿತ್ತು ಅವಣ್ಣ. ಅಣ್ಣ ಕೇಶವಣ್ಣ ನಿಂತ್ಕೊಳ್ಳೋಣ. ನಾ ಯಾಕಣ್ಣ ಇಲ್ಲಿಗಾನ ಬಂದು ಹಂಗೆ ವಾಪಸ್ ಹೋಗ್ತಾ ಇದೀಯಾ? ಬಾರಣ. ಕಮಲಾ, ಯಾಕೆ ಅವನ್ನ ಕರಿತಾ ಇದೀಯಾ? ಹೋದ್ರೆ ಹೋಗ್ತಾನೆ, ಸುಮ್ಮನಿರೆ. ನೀನ್ ಯಾಕೆ ಅವನ್ನ ಇಲ್ಲಿಗೆ ಬರಕ್ಕೆ ಹೇಳಿದ್ಯಾ? ಯಾರನ್ನ ಕೇಳಿ ಅವನ್ನ ಇಲ್ಲಿ ಕರೆಸ್ತೆ? ಅಯ್ಯೋ ಅತ್ತೆ, ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಅಲ್ಲ, ನಿಮ್ಮ ಮಗಳ ಜೀವನ ಸರಿ ಹೋಗ್ಬೇಕು ಅಂತ ನಿಮ್ಗೆ ಆಸೆ ಇಲ್ವಾ?
ಮನೆಗೆ ಹತ್ರ ಬಂದಿರೋ ಅಳಿಯನ್ನ ಈ ತರ ಬಾಗ್ಲಲ್ಲೇ ನಿಲ್ಲಿಸ್ಕೊಂಡು ಈ ತರ ಮಾತಾಡ್ತಾ ಇದ್ದೀರಲ್ಲ ಅತ್ತೆ. ವಾಪಸ್ ಹೋಗು ಅಂತೇಳಿ ವಾಪಸ್ ಕಳಿಸ್ತಾ ಇದ್ದೀರಲ್ಲ. ಕೂತ್ಕೊಂಡು ಬಗೆಹರಿಸ್ಕೊಂಡ್ರೆ ಯಾವುದೇ ಸಮಸ್ಯೆನೂ ಬಗೆಹರಿದೇ ಇರಲ್ಲತ್ತೆ. ಒಂದಲ್ಲ ಎಲ್ಲ ಏನೇ ಸಮಸ್ಯೆ ಇದ್ರೂ ಒಂದಲ್ಲ ಒಂದು ಪರಿಹಾರ ಇದ್ದೇ ಇರುತ್ತೆ. ಹಿಂಗೆ ಜಗಳ ಮಾಡಿದ್ರೆ ಯಾವುದು ಬಗೆಹರಿಯಲ್ಲ. ಅದಕ್ಕೆ ಪರಿಹಾರನೂ ಸಿಗಲ್ಲ. ಸಮಸ್ಯೆ ಇನ್ನೂ ದೊಡ್ಡದಾಗ್ತಾ ಹೋಗುತ್ತೆ. ಅರ್ಥ ಮಾಡ್ಕೊಳ್ಳಿ ಅತ್ತೆ. ನಾನೇ ಅವ್ರನ್ನ ಬರಕ್ಕೆ ಹೇಳಿದ್ದು. ನನ್ನ ಮಾತಿಗೆ ಬೆಲೆ ಕೊಟ್ಟು ಬಂದಿದ್ದಾರೆ. ಅವ್ರನ್ನ ಒಳಗೆ ಕರೆದು ಮಾತಾಡೋಣ ಅತ್ತೆ. ಅತ್ತೆ ದಯವಿಟ್ಟು ಇಲ್ಲ ಅಂತ ಹೇಳ್ಬೇಡಿ, ಒಳಗೆ ಕರೀರಿ ಅವ್ರನ್ನ. ಓ, ನನಗೆ ಹೇಳ್ದೇನೆ ಹೋಗಿ ಇವನ್ನ ಬೇಡ್ಕೊಂಡು ಬಂದಿದ್ದ ನೀನು ಮನೆಗೆ ಬಾರಪ್ಪ. ಅಲ್ಲಿ ನನ್ನ ಗಂಡರ ಅಕ್ಕ ಹೇಳ್ತಾ ಕುಂತವಳೆ ನೀನು ಇಲ್ದಲೆ ಅಂತ ಹೇಳಿ ಹೋಗಿ ಕಾಲಿಡ್ದು ಬೇಡ್ಕೊಂಬಕ್ ಹೋಗಿದ್ದೇನೆ ನೀನು. ನನಗೆ ಯಾಕೆ ಹೇಳಿಲ್ಲ ಹೋಗಿರೋ ವಿಷಯನ? ಅಯ್ಯೋ ಅತ್ತೆ, ನಿಮಗೆ ಹೇಳಿದ್ರೆ ನೀವು ಬೇಡ ಅಂತೀರ ಅಂತ ನನಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ನಿಮ್ಮ ಮಗನಿಗೆ ಹೇಳಿದ್ದೆ ನಾನು. ಅವ್ರ ಹತ್ರ ಹೇಳ್ಬಿಟ್ಟು ಅವ್ರು ಹೋಗ್ಬಾ ಅಂತ ಹೇಳಿದಕ್ಕೆ ಹೋಗಿ ಬಂದೆ. ಈಗ ಅಂಥದ್ದು ಏನಾಯ್ತತ್ತೆ? ಈಗ ಸರೋಜಕ್ಕನ ಜೀವನ ಸರಿಯಾಗೋದು ಬೇಡವಾ? ಅವ್ರು ಎಷ್ಟು ದಿನ ಅಂತೇಳಿ ಹಿಂಗೆ ತವ್ರ ಮನೆಯಲ್ಲೇ ಇರೋಕ್ಕಾಗುತ್ತೆ ಹೇಳಿ? ಅದಕ್ಕೆ ನಾನೇ ಅವ್ರೂ ಚೆನ್ನಾಗಿರ್ಲಿ ಗಂಡ ಹೆಂಡ್ತಿನು ಅಂತ ಹೇಳಿ ಇವ್ರನ್ನ ಇಲ್ಲಿ ಕರ್ಸಿದ್ದೀನಿ. ದಯವಿಟ್ಟು ಏನು ಅನ್ಬೇಡಿ ಅತ್ತೆ. ಏನೇ ನಿನ್ನ ಮಾತಿನ ಅರ್ಥ ಏನು? ನನ್ನ ಮಗಳು ಈ ತವ್ರ ಮನೆಗೆ ಇರೋದಕ್ಕೆ ನಿನಗೇನಾದ್ರೂ ಬಂದು ಒಕ್ಕಂತೈತಿದೆ? ನಿನಗೇನೆ ಸಂಕಟ? ಯಾಕೆ ನನ್ನ ಮಗಳು ತವ್ರ ಮನೆಗೆ ಇರೋದಕ್ಕೆ ನಿನಗೆ ಸಹಿಸ್ಕೆಮಕ್ ಆಗ್ತಾ ಇಲ್ವಾ? ಅವಳನ್ನ ಗಂಡನ ಮನೆಗೆ ಓಡಿಸ್ಬೇಕು ಅಂತ ನಿನ್ನೆ ಈ ಪ್ಲಾನ್ ಮಾಡಿರೋದು. ಇವನು ಎಂತ ಮೈಯಾಳ ಅಂತ ನಿನಗೆ ಗೊತ್ತಿಲ್ಲ. ಇವನ್ ಮನೆಗೆ ಏನಾರ ನನ್ನ ಮಗಳು ಹೋದ್ರೆ ಸಾಯಿಸೇ ಬಿಡ್ತಾರೆ. ಇವನು ಇವ್ರ ಅಮ್ಮನೂ ಸೇರ್ಕೊಂಡು. ಸುಮ್ಮನೆ ನೀನು ಇದನ್ನೆಲ್ಲ ಸುಮ್ಮನೆ ಇಲ್ಲಿಗೆ ನಿಲ್ಸಿದ್ರೆ ಸರಿ, ಇಲ್ಲಾಂದ್ರೆ ನಾನ್ ಸುಮ್ಮನಿರೋದಿಲ್ಲ ನೋಡು. ಅಯ್ಯೋ ಅತ್ತೆ, ಇದೇನಿದು? ಅಲ್ಲ, ನಾನು ಏನೋ ನಿಮ್ಮ ಮಗಳು ಸರೋಜಕ್ಕನ ಜೀವನ ಸರಿಯಾಗ್ಲಿ ಅಂತ ಹೇಳಿ ಇವ್ರ ಮನೆ ಹತ್ರ ಹೋಗಿ ಮಾತಾಡ್ಕೊಂಡು ಇವ್ರನ್ನ ಇಲ್ಲಿ ಕರೆಸಿದ್ರೆ ನೀವು ಇನ್ನೇನು ಅರ್ಥ ಮಾಡ್ಕೊಂತಿದ್ದೀರಲ್ಲ ಅತ್ತೆ. ನನಗೆ ಅವಕ್ಕ ಇಲ್ಲಿ ಇರೋದ್ರಿಂದ ಏನು ಸಮಸ್ಯೆ ಏನಿಲ್ಲ. ಅವ್ರು ಇರೋದ್ರಿಂದ ನನಗೆ ಯಾವ್ದು ಇದು ಇಲ್ಲ. ನನಗೇನು ಇರ್ಲೇಳು. ಆದರೆ ಆ ಮದುವೆ ಆದಮೇಲೆ ಗಂಡನ ಬಿಟ್ಟು ತವ್ರ ಮನೇಲಿ ಕೂತ್ಕೊಂಡ್ರೆ ಅವ್ರಿಗೆ ಎಷ್ಟು ಬೇಜಾರಾಗುತ್ತೆ ಹೇಳ್ರಿ. ಸರೋಜಕ್ಕ ಯಾವಾಗಲೂ ನೆನೆಸ್ಕೊಂಡು ಅಳ್ತಾ ಇದ್ರು. ಅದಕ್ಕೋಸ್ಕರ ನಾನು ಅವ್ರಿಗೆ ಹೇಳಿದ್ದೆ, ನಿಮ್ಮನ್ನು ನಿನ್ನ ಗಂಡನ್ನು ನಾನು ಒಂದು ಮಾಡ್ತೀನಿ, ಬೇಜಾರು ಮಾಡ್ಕೋಬೇಡಿ ಅಂತನ. ಅದಕ್ಕೆ ನಾನು ಇವ್ರನ್ನ ಕರ್ಸಿರೋದು ಅಷ್ಟೇನೆ. ಅದು ಬಿಟ್ಟರೆ ನನಗೆ ನಿಮ್ಮ ಮಗಳ ಮೇಲೆ ಯಾವ ದ್ವೇಷನೂ ಇಲ್ಲ ಅತ್ತೆ. ತವ್ರ ಮನೆ ಬಿಟ್ಟು ಹೋಗ್ಲಿ ಅಂತ ನನ್ನ ಉದ್ದೇಶ ಅಲ್ಲ. ಅವರು ಚೆನ್ನಾಗಿರ್ಲಿ ಅಂತ ಅಷ್ಟೇನೆ ನಾನು ಈ ಕೆಲಸ ಮಾಡ್ತಾ ಇದ್ದೀನಿ. ನೀವೇನೇನೋ ಅರ್ಥ ಮಾಡ್ಕೊಡ್ಬೇಡಿ. ಕಮಲಾ, ಅವ್ರ ಹತ್ರ ಏನು ಹೇಳಿದ್ರು ಪ್ರಯೋಜನ ಇಲ್ಲ ಅಂತನ ನಾನು ನಿನ್ಗೆ ಅವತ್ತೇ ಹೇಳಿದೆ, ನೀನೇ ಕೇಳಲಿಲ್ಲ. ಈಗ ಅರ್ಥ ಮಾಡ್ಕೊತಾರೆ ಹೇಳಿದ್ರೆ ಅಂತ ಹೇಳಿದೆ ನೋಡು. ಇಲ್ಲೇ ಬಾಗ್ಲಲ್ಲೇ ನಿಲ್ಲಿಸ್ಕೊಂಡು ಅಳಿಯನ್ಗೆ ಎಷ್ಟು ಅವಮಾನ ಮಾಡ್ತಾ ಇದ್ದಾರೆ ಅಂತ. ಇದಕ್ಕೆ ಮತ್ತೀಗ ನಾನು ಬರಲ್ಲ ಅಂತ ಹೇಳಿದ್ದು. ಏನೋ ನೀನು ಹೇಳಿದಕ್ಕೆ ಬೇಡ್ಕೊಂಡಿದ್ದಕ್ಕೆ ಬಂದೆ ಅಷ್ಟೇನೆ. ಒಂದೇ ಒಂದ್ಸಲ ಬನ್ನಿ ಅಣ್ಣ ಅಂತ ಹೇಳಿದಕ್ಕೆ. ಅಯ್ಯೋ ಅಣ್ಣ, ಬೇಜಾರು ಮಾಡ್ಕೋಬೇಡಿ. ಸ್ವಲ್ಪ ಸಮಾಧಾನದಿಂದ ನಿಂತ್ಕೊಳ್ಳಿ. ನಮ್ಮ ಮನೆಯವರು ಇಲ್ಲ ನಮ್ಮ ಮಾವನೋ ಬರ್ತಾರೆ. ಸ್ವಲ್ಪ ಹೊತ್ತಿರ್ರಿ. ಇರೋದು ಇಲ್ಲ, ಬಡ್ಕೊಂಬೋದು ಇಲ್ಲ. ಸುಮ್ಮನೆ ಹೋಗ್ತಾ ಇರೋ, ನಿನ್ ದಾರಿ ನೀನು ನೋಡ್ಕೊಂಡು. ಏ ಕಮಲಾ, ಬಾಯಿ ಮುಚ್ಕೊಂಡು ನಿಂತ್ಕೊಂಡ್ರೆ ಸರಿ ಇವಾಗ. ನೋಡಮ್ಮ ಕಮಲಾ, ನೀನು ಮಾತಿಗೆ ಬೆಲೆ ಕೊಟ್ಟು ಬಂದಿದ್ದೆ. ನನಗಂತೂ ಸರಿಯಾಗಿ ಮರ್ಯಾದೆ ಆಯ್ತು. ನಿಮ್ಮ ಮತ್ತೆಯಿಂದ ಬರ್ತೀನಿ ನಾನು. ಅಣ್ಣ ಅಣ್ಣ ನಿಂತ್ಕೊಳ್ಳಿ ರೀ. ಬಂದ್ರ ಒಳ್ಳೆ ಸಮಯಕ್ಕೆ ಬಂದ್ರಿ ನೋಡಿ. ಕೇಶವಣ್ಣ ಬಂದಿದ್ದಾರೆ. ಆದ್ರೆ ಅತ್ತೆ ಬಾಯಿಗೆ ಬಂದಂಗೆ ಬೈತಾ ಇದ್ದಾರೆ. ಅದಕ್ಕೆ ಅವ್ರು ಸಿಟ್ಟು ಮಾಡ್ಕೊಂಡು ವಾಪಸ್ ಹೋಗ್ತಾ ಇದ್ದಾರೆ. ನೀವಾದ್ರೂ ಹೇಳ್ರಿ. ನೋಡೋ ಕೇಶವ, ನಿಮ್ಮ ಅಮ್ಮಯ್ಯನ ಸ್ವಲ್ಪನೂ ಬೆಲೆ ಗೌರವ ಇಲ್ದಂಗೆ ಮಾತಾಡ್ತಾ ಐತಿ. ಅದಕ್ಕೆ ನಾನು ಹೋಗ್ತಾ ಇದ್ದೀನಿ. ಅಯ್ಯೋ ಮಾವ, ಗಂಡ ಹೆಂಡತಿ ಸಂಸಾರ ಅಂದಮೇಲೆ ಜಗಳ ಬಂದೇ ಬರ್ತವೆ. ಆದರೆ ನೀವು ಹೆಂಡತಿ ಮೇಲೆ ಕೈ ಮಾಡೋದು ಅದೆಲ್ಲ ನಾ ಮಾಡಿರೋದು ತಪ್ಪೇನೆ. ಸರಿ ಆಯ್ತು ನಡೀರಿ. ಆಗಿದ್ದಾಗೋಯ್ತು. ಹಳೇದೆಲ್ಲ ನಾ ಮರೆತು ಚೆನ್ನಾಗಿರೋದಾದ್ರೆ ನಮಗೂ ಸಂತೋಷನೇ. ಕಮಲಾ ನನಗೆ ಹೇಳ್ಬಿಟ್ಟೆ ಬಂದಿದ್ಲು ನಿಮ್ಮೂರಿಗೆ ಬರಬೇಕಾದ್ರೆ. ಅದಕ್ಕೇನಪ್ಪ ನಾನು ಬಂದಿರೋದು, ನಿಮ್ಮಿಬ್ರು ಮಾತಿಗೆ ಬೆಲೆ ಕೊಟ್ಟು. ಆದರೆ ನಿಮ್ಮ ಅಮ್ಮ ನೋಡು ಹೆಂಗೆ ಮಾತಾಡ್ತಾ ಐತಿ. ಕುಮಾರ, ಅವನ್ ತಗೇನೋ ಮಾತು ನಿಂದು. ಬಾರ ಸುಮ್ಮನೆ. ಅಯ್ಯೋ ಅಮ್ಮ, ಸಮಾಧಾನ ಮಾಡ್ಕೊ. ಈಗ ಹಿಂದೆಲ್ಲ ಆಗಿರೋ ವಿಷಯನೇ ಕೆದಕೊಂಡು ಕೂತ್ಕೊಂಡ್ರೆ ಯಾವ ಸಮಸ್ಯೆನೂ ಬಗೆಹರಿಯಲ್ಲ. ಕಮಲನ್ಗೆ ನಾನೇ ಹೇಳಿದ್ದೆ, ಹೋಗಿ ಮಾತಾಡ್ಕೊಂಬ, ಬರೋದಾದ್ರೆ ಬರಲೇಳು ಅಂತ ಹೇಳಿದ್ದೆ ಅಷ್ಟೇನೆ. ಅವ್ರಿಗೇನೋ ಕಮಲನ್ ಮಾತಿಗೆ ಬೆಲೆ ಕೊಟ್ಟು ಬಂದಿದ್ದಾರೆ. ಈಗ ನೀನು ಹಿಂಗೆ ಮಾತಾಡಿದ್ರೆ ಹೆಂಗೆ ಹೇಳು? ಅಕ್ಕನ ಜೀವನ ಸರಿಯಾಗೋದು ಬೇಡವಾ? ಬೇಡ ಕಣೋ, ಬೇಡ. ಸಾಯತಕ್ಕನ ನಮ್ಮ ಜೊತೆಗೆ ಇರ್ಲಿ ನನ್ನ ಮಗಳು. ಅಂತ ಮನೆಗೋಗಿ ನರಕ ಅನುಭವಿಸೋದು ಬೇಕಾಗಿಲ್ಲ. ಸುಮ್ಮನಿರಮ್ಮ, ನಿನಗೆ ಗೊತ್ತಾಗಲ್ಲ. ಎಷ್ಟು ದಿನ ಅಂತೇಳಿ ತವ್ರ ಮನೆಯಲ್ಲೇ ಇರೋಕ್ಕಾಗುತ್ತೆ ಹೇಳಿ? ಮದುವೆ ಆದ್ಮೇಲೆ ಗಂಡನ ಜೊತೆ ಇದ್ರೇನೆ ಒಂದು ಗೌರವ ಬೆಲೆ ಎಲ್ಲನ. ನೀನೇನೋ ಹೇಳ್ತೀಯ ನಾನು ಸಾಕ್ತೀನಿ ಅಂತನ. ಆದರೆ ಒಂಟಿಯಾಗಿರೋದು ಎಷ್ಟು ಕಷ್ಟ ಅಂತನ ನಿನಗೆ ಗೊತ್ತಿಲ್ಲ. ಸುಮ್ಮನಿರು. ಕಮಲಾ, ಅವ್ರನ್ನ ನೀನು ಒಳಗೆ ಕರ್ಕೊಂಡು ನಡಿ. ಅಪ್ಪ ಬಂದಮೇಲೆ ಮಾತಾಡೋಣ. ಅಕ್ಕ ಎಲ್ಲಿದ್ದಾಳೆ? ಆ ಸರೋಜಕ್ಕ ಅಲ್ಲೇ ಆ ಕಡೆ ಮನೆಯಲ್ಲೇ ಇದ್ದಾರೆ ಅನ್ಸುತ್ತೆ. ಸರಿ ಆಯ್ತು, ನೀನು ಅವ್ರನ್ನ ಒಳಗೆ ಕರ್ಕೊಂಡೋಗಿ ನೀರ್ಗೀರ್ ಕೊಡು. ಬರ್ತೀನಿ ನಾನು ಅಪ್ಪನ ಕರ್ಕೊಂಡು. ಆ ಅತ್ತೆ ಏನಂತೈತೋ? ಏನು ಅನ್ನಲ್ಲ, ನಾನು ಹೇಳ್ತೀನಿ. ಕರ್ಕೊಂಡೋಗು ಮಾವ, ಒಳಗೆ ನಡೀರಿ, ಕೂತ್ಕೊಂಡು ಮಾತಾಡೋಣ. ಬನ್ನಿ ಅಣ್ಣ, ಬೇಜಾರು ಮಾಡ್ಕೋಬೇಡಿ. ಬನ್ನಿ, ನಾನು ಅಪ್ಪನ ಕರ್ಕ ಬರ್ತೀನಿ, ನೀನು ಕರ್ಕೊಂಡೋಗಿ ಒಳಕ್ಕೆ. ಸರಿ ಆಯ್ತು ರೀ, ಬೇಗ ಬನ್ನಿ. ಆಯ್ತು. ಮಾತಿಗೆನೆ ವಿರುದ್ಧವಾಗಿ ಅವನ್ನ ಈ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದಾಳೆ ಈ ಕಮ್ರಿ. ನೋಡ್ದ ಇವಳಿಗೆ ಎಷ್ಟು ಧೈರ್ಯ ಇರಬೇಕು.
ನಾನು ಬೇಡ ಬೇಡ ಅಂದಂಗೆಲ್ಲನ ಇವಳು ಬೇರೆ ಇವಳು ಪರವಾಗಿ ಮಾತಾಡ್ಕೊಂಡು ಅಯ್ಯೋ ಅಮ್ಮೋರೆ, ಇದೇನಿದು ನಿಮ್ಮ ಮಾತಿಗೆನೆ ಬೆಲೆ ಇಲ್ದಂಗ ಆಗೋಯ್ತಲ್ಲ ಈ ಮನೆಗೆ. ಶಿಲ್ಪ, ನೀನ್ ಇಲ್ಲೇ ನಿಂತಿದ್ಯಾ? ನಾನು ನೋಡ್ಲಿಲ್ಲ. ನೋಡ್ದ ಆ ಕಮಲಿಗೆ ಎಷ್ಟು ದುರಂಕಾರ. ನಾನು ಬೇಡ ಅಂದಂಗೆಲ್ಲನ ಒಳಗೆ ಕರ್ಕೊಂಡೋಗಿ ಕೂರಿಸ್ತಾ ಇದ್ದಾಳಂತೆ. ಕೂರಿಸ್ಲಿ ಇವರು ಎಷ್ಟು ಕಷ್ಟ ಕೊಟ್ಟಿದ್ರೆ ಅಂತನ ನನಗೂ ಗೊತ್ತು. ಇವಳಿಗೇನು ಗೊತ್ತು? ನೆನ್ನೆ ಮನೆ ಬಂದು ಸೇರ್ಕೊಂಡಿರಾಳಿಗೆ. ನಾವ್ ಅಲ್ಲಿಗೆ ಹೋದಾಗ ಎಷ್ಟು ಅವಮಾನ ಮಾಡಿದ್ದಾರೆ ನಮ್ಗೆ, ಮನೆಗೆ ಸೇರಿಸ್ತಲೇನೆ. ಈಗ ಇವನ್ನ ಒಳಗೆ ಕರ್ಕೊಂಡೋಗಿ ಸತ್ಕಾರ ಮಾಡ್ತಾಳಂತೆ, ಸತ್ಕಾರನ. ಅಮ್ಮೋರೆ, ನಿಮ್ಮ ಮಗನೇನೆ ಕರ್ಕೊಂಡು ಹೋಗು ಅಂತ ಹೇಳಿದ್ರಲ್ಲ ಆ ಕುಮಾರ ಅಣ್ಣವರು, ಅದಕ್ಕೆ ಕರ್ಕೊಂಡು ಹೋಗಿದ್ದಾಳೆ. ಏನ್ ಮಾಡಕ್ಕಾಗುತ್ತೆ ಬಿಡಿ. ನೋಡ್ತಾ ಇರು ಇನ್ಮೇಲೆ ಈ ಕಮಲಿಗಿರೋದು. ನನ್ನ ಮಾತಿಗೆನೆ ನೋಡ್ದ ಬೆಲೆಗಿಲ್ದಂಗೆ ಅವನು ಕರ್ಕೊಂಡು ಒಳಕ್ ಹೋಗ್ತಾ ಇದ್ದಾಳೆ. ನನ್ನ ಮಗಳಿಗೆ ಹೇಳ್ಬತ್ತೀನಿ ನೀರು. ಓ, ಶುರು ಆಯ್ತು ಇನ್ನ ಅತ್ತೆ ಸೊಸೆ ಜಗಳ. ಇಷ್ಟ ದಿನ ಹೆಂಗೋ ಸೊಸೆ ಮೇಲೆ ಏನು ಮಾತಾಡ್ತಾ ಇರ್ಲಿಲ್ಲ, ಅವಳು ಹಂಗೆ ಇದ್ಲು. ಇನ್ಮೇಲೆ ಇರೋದು ಈ ಕಮಲನಿಗೆ ಅನ್ಸುತ್ತೆ. ದೊಡ್ಡರ ಸವಾಸ ನನಗೆ ಯಾಕಪ್ಪ, ಹೆಂಗಾದ್ರೂ ಮಾಡ್ಕೊಂಬ್ಲಿ. ನನ್ನ ಪಾಡಿಗೆ ನಾನು ಮನೆ ಕೆಲಸ ಮಾಡ್ಕೊಂಡು ಹೋಗ್ತೀನಿ. ಅತ್ತೆ ಸೊಸೆ ಹೆಂಗಾದ್ರೂ ಜಗಳ ಮಾಡ್ಕೊಂಬ್ಲಿ, ನನಗೇನಾಗಬೇಕಾಗೈತಿ ಆ ಜಗಳ ಕಟ್ಕೊಂಡು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.